ಫ್ರೆಂಡ್ಸ್, ನಾನು ನಿಮ್ಮ ಮಾಂತು ಕಿಂಗ್ ಮೇಕರ್ ಯೂಟ್ಯೂಬ್ ಚಾನಲ್ ಹತ್ರ ಮಾತಾಡೋದು ಫ್ರೆಂಡ್ಸ್ ಇದು ಮಲ್ಪೆ ಬೀಚ್ ಅಂತ ಫ್ರೆಂಡ್ಸ್. ಇಲ್ಲಿ ಸೀವಾಗ್ ಇದೆಲ್ಲ ನೋಡೋ ಬನ್ನಿ ಫ್ರೆಂಡ್ಸ್, ಹೇಗೆಲ್ಲ ಇದೆ ಅಂತ. ಸೀವಾಗ್ ಬೋಟ್ ಎಲ್ಲ ಬರ್ತದೆ, ಬೋಟ್ ಉಂಟು, ಮತ್ತೆ ನೀರೆಲ್ಲ ಹೇಗಿದೆ ನೋಡಿ ಫ್ರೆಂಡ್ಸ್, ಉಪ್ಪು ನೀರು ಸಮುದ್ರ ಫ್ರೆಂಡ್ಸ್. ಬನ್ನಿ ಅಲ್ಲೆಲ್ಲ ಸೈಡ್ ಎಲ್ಲ ತೋರಿಸಿದೆ ಸೀವಾಗ್, ಬನ್ನಿ ಫ್ರೆಂಡ್ಸ್ ನೋಡುವ. ನೋಡ ಬನ್ನಿ ಎಲ್ಲ, ಆ ಸೈಡ್ ಎಲ್ಲ ಒಳ್ಳೆ ಇದು ಉಂಟು ಫ್ರೆಂಡ್ಸ್, ಬನ್ನಿ ನೋಡು. ಫ್ರೆಂಡ್ಸ್ ಇಲ್ಲೆಲ್ಲ ಕಾಗೆಗಳು ಜಾಸ್ತಿ ಫ್ರೆಂಡ್ಸ್, ನೋಡಿ ಕಾಗೆಗಳು ತುಂಬಾ ಜಾಸ್ತಿ ಫ್ರೆಂಡ್ಸ್. ಕಾಗೆಗಳು ಮತ್ತೆ ಹದ್ದು, ಕಾಗೆ ಎಲ್ಲ ಜಾಸ್ತಿ ಫ್ರೆಂಡ್ ಇಲ್ಲೆಲ್ಲ. ಇದೆಲ್ಲ ವಾಹನಗಳ ಪಾರ್ಕಿಂಗ್ ಫ್ರೆಂಡ್. ಫ್ರೆಂಡ್ಸ್ ಎಲ್ಲ ಇಲ್ಲಿಂದ್ರೆ ಮುಂದೆ ಇರೋದು, ಮುಂದೆ ಎಲ್ಲ ನೋಡುವಂತ ಸ್ಥಳಗಳು ಇರೋದು. ಹಾಯ್ ಫ್ರೆಂಡ್ಸ್, ಇದು ವಾಡ ದೋಣಿಯ ಚಿತ್ರ ಫ್ರೆಂಡ್ಸ್. ಇಲ್ಲೆಲ್ಲ ಪಡ್ಡೆಗೆ ಹೋಗೋ ಮೀನ್ ಹಿಡ್ಕೊಂಡ್ ಬರುವ ಚಿತ್ರ ಫ್ರೆಂಡ್ಸ್. ಇದೆಲ್ಲ ವಾಡದ ಫ್ರೆಂಡ್ಸ್. ನೋಡಿ ಇವರೆಲ್ಲ ನಮ್ ಚಿಕ್ಕಪ್ಪ ಇದ್ದಾಗ ಇದಾರೆ. ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗಿ ನೋಡುವ, ಮತ್ತೆ ಮುಂದೆ ಎಲ್ಲ ಏನೆಲ್ಲ ಉಂಟು. ಇದೆಲ್ಲ ಪುಟ್ಟ ಮಕ್ಕಳು ಆಡುವುದು ಫ್ರೆಂಡ್ಸ್. ಸ್ಥಳ ಮಾತ್ರ ಸೂಪರ್ ಉಂಟು ಫ್ರೆಂಡ್, ಬನ್ನಿ ನೋಡ್ಲಿಕ್ಕೆ ಎಲ್ಲರೂ ಬಂದು ನೋಡಿ. ಮಲ್ಪೆ ಬೀಚ್ ಸೀವಾಗ್ ಫ್ರೆಂಡ್ಸ್. ಇದೊಂದು ಫ್ರೆಂಡ್ಸ್, ಇದು ಬೆಕ್ಕಿನ ಚಿತ್ರ ಫ್ರೆಂಡ್ಸ್. ನೋಡಿ ಬನ್ನಿ ಆಚೆ. ಫ್ರೆಂಡ್ಸ್ ತುಳುನಾಡಿನ ಯಕ್ಷಗಾನ ಫುಲ್ ಫೇಮಸ್ ಫ್ರೆಂಡ್ಸ್ ಇಲ್ಲಿ ಮಲ್ಪೆಲೆಲ್ಲ. ನೋಡಿ ಫ್ರೆಂಡ್ಸ್ ಯಕ್ಷಗಾನ ಚಿತ್ರ ಫ್ರೆಂಡ್ಸ್. ಅಡ್ಡ ಇರ್ಲಿ. ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮೀನದ ಚಿತ್ರ ಫ್ರೆಂಡ್ಸ್. ಬನ್ನಿ ನೋಡುವ, ಮುಂದೆ ನೋಡುವ ಬನ್ನಿ ಫ್ರೆಂಡ್ಸ್. ಇದು ಮೀನದ ಚಿತ್ರ, ಇದು ಕಲರ್ ಮೀನ್ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಪುಟ್ಟ ಮಕ್ಕಳು ಆಡ್ತಕ್ಕಂಥದ್ದು ಫ್ರೆಂಡ್ಸ್. ನೋಡಿ ಹಾಗೆಲ್ಲ ಅಲ್ಲೆಲ್ಲ ಏನ್ ಬೇಕಾ ಸಾಮಾನುಗಳು ಸಿಗ್ತಾವ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳು ಆಡೋದು ಇದರಲ್ಲಿ, ದೊಡ್ಡವರು ಆಡೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್.
ಬೋಟ್ ಉಂಟು. ಇದು ಎಲ್ಲಿಗೆ ಹೋಗೋದು ಬನ್ನಿ ಫ್ರೆಂಡ್ಸ್ ಕೇಳಿಸ್ತೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದೆಲ್ಲ ತೋರ್ಸು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವ್ರನ್ನ ಇಲ್ಲಿ ಜನ ಉಂಟು ಫ್ರೆಂಡ್ಸ್, ಇವ್ರನ್ನ ಕೇಳುವ. ಹಲೋ ಬ್ರೋ. ಹಲೋ ಬ್ರೋ. ಹೇಳಿ. ಇದು ಬೋಟ್ ಉಂಟಲ್ಲ ಫ್ರೆಂಡ್ಸ್ ಬ್ರೋ, ಎಲ್ಲಿಗೆ ಹೋಗೋದು ಬ್ರೋ? ಇದು ಬೋಟ್ ಸೆಂಟ್ ಮೇರಿಸ್ ದ್ವೀಪಕ್ಕೆ ಕರ್ಕೊಂಡು ಹೋಗತಕ್ಕಂತ ಜನನ. ಇಲ್ಲಿ ಎಷ್ಟು ಟಿಕೆಟ್ ಅಂದ್ರೆ 300 ರೂಪಾಯಿ ಟಿಕೆಟ್. ಸೀದಾ ಸೆಂಟ್ ಮೇರಿಸ್ ದ್ವೀಪ ಕರ್ಕೊಂಡು ಹೋಗ್ತಿದ್ರ ಬ್ರೋ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಸೆಂಟ್ ಮೇರಿಸ್ ದ್ವೀಪ. ಆಮೇಲೆ ಕಡೆಗೆ ವಿದೇಶಿ ಪ್ರವಾಸಿಗರು ಬಂದು ಸೆಂಟ್ ಮೇರಿಸ್ ದ್ವೀಪಕ್ಕೆ ಹೋಗಿ ನೋಡ್ಕೊಂಬರಕ್ ಹೋಗ್ತಾರೆ. ಆಮೇಲೆ ಕಡೆಗೆ ಇಲ್ಲಿಂದ ಬೋಟ್ ಪಾಡ್ಯಗಳು ಮೀನು ತರಿಸೋಲ್ಲ. ಇಲ್ಲಿಂದ ಸೀದಾ ಆಚೆಯಿಂದ ಇದಕ್ಕೆ ಹೋಗುತ್ತೆ, ದಕೆಯಲ್ಲಿ ಹೋಗುತ್ತೆ. ಅಲ್ಲಿಂದ ಖಾಲಿ ಆಗುತ್ತೆ ಬೋಟ್. ಮತ್ತೆ ಇದು ಸೆಂಟ್ ಮೇರಿಸ್ ಮತ್ತೆ ಕರ್ಕೊಂಡು ಹೋಗಿ ರಿಪೀಟ್ ಬರುತ್ತೆ. ಓಕೆ ಬ್ರೋ. ಫ್ರೆಂಡ್ಸ್ ಕೇಳಿದ್ರಲ್ಲ ಫ್ರೆಂಡ್ಸ್, ಇದು ಎಲ್ಲಿಗೆಲ್ಲ ಹೋಗುತ್ತೆ ಅಂತ. ಜನ ಹೋಗ್ತಾರೆ ಇದಕ್ಕೆ ಇದ್ದಂಡಿಗೆ ಕರ್ಕೊಂಡು ಫ್ರೆಂಡ್ಸ್ ಇದ್ರ ಒಳಗಡೆ ಎಲ್ಲ ಸೀಟ್ ಉಂಟು ಫ್ರೆಂಡ್ಸ್, ಚೇರ್. ಬನ್ನಿ ಒಳಗೆಲ್ಲ ಹೇಗಿದೆ ಅಂತ ತೋರಿಸ್ತಾರಂತೆ ಅವರೆಲ್ಲ, ಹೇಗಂತ ಹೇಳ್ತಾರೆ ಫ್ರೆಂಡ್ಸ್. ಬನ್ನಿ ಕೇಳುವ ಅವ್ರನ್ನ. ಬನ್ನಿ ಬನ್ನಿ ಒಳಗಡೆ ಬನ್ನಿ ಫ್ರೆಂಡ್ಸ್. ಇದು ಸೆಂಟ್ ಮೇರಿಸ್ ದ್ವೀಪಕ್ಕೆ ಕರ್ಕೊಂಡು ಹೋಗುವಂತ ಬೋಟ್. ಇದರಲ್ಲಿ 150 ರಿಂದ 200 ಜನ ಹೋಗ್ಬೋದು. 300 ರೂಪಾಯಿ ಟಿಕೆಟ್ ಇದಾರ. ಇಲ್ಲಿ ಏನಪ್ಪಾ ಅಂದ್ರೆ ಸೇಫ್ಟಿ ಏನಪ್ಪಾ ಅಂದ್ರೆ ಜಾಕೆಟ್ ಗಳನ್ನ ಕೊಡ್ತಾರೆ. ಇಲ್ಲಿಂದ 5 ರಿಂದ 6 ಕಿಲೋಮೀಟರ್ ಹೋಗುತ್ತೆ ಬೋಟ್ ಸೆಂಟ್ ಮೇರಿಸ್ ದ್ವೀಪಕ್ಕೆ. ಜಾಕೆಟ್ ಗಳೆಲ್ಲ ಕೊಡ್ತಾರೆ. ಅಲ್ಲಿಂದ ಸ್ವಲ್ಪ ಆಚೆ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ನಿಲ್ಸಿ ಅವ್ರನ್ನ ಮತ್ತೆ ಸಣ್ಣ ಬೋಟ್ ಇಂದ ಕೊಂಡೊಯ್ತಾರೆ ಅಲ್ಲಿಗೆ. ಮತ್ತೆ ಸಣ್ಣ ಬೋಟ್ ಹೋಯ್ತಾರ. ಸಣ್ಣ ಬೋಟ್ ಇಂದ ಕೊಂಡೊಯ್ದು ಅಲ್ಲಿಂದ ಬಿಟ್ಟು ಅವ್ರನ್ನೇ ಎಲ್ಲ 1 ತಾಸ ಇದು ಇರುತ್ತೆ ಅವ್ರಿಗೆ. ನೋಡ್ಕೊಂಡ್ಬಿಟ್ಟು ಮತ್ತೆ ರಿಪೀಟ್ ಇದೇ ಬೋಟಿಗೆ ಬಂದು ಜಾಯ್ನ್ ಆಗಿ ಮತ್ತೆ ಇಲ್ಲಿ ಬಂದು ಸ್ಟಾಪ್. ಕೂರ್ಲಿಕ್ಕೆ ಚೇರು ಪಾರು ಎಲ್ಲ ಉಂಟಲ್ಲ, ಸ್ಟೇರ್ ಎಲ್ಲ 105 ಸೀಟ್ ಉಂಟು ಹಿಂದ್ಗಡೆ. ಬನ್ನಿ ನೋಡುವ ಬನ್ನಿ ಫ್ರೆಂಡ್. ಎಲ್ಲ ಸಖತ್ತಾಗಿದೆ. ಜಾಕೆಟ್ ಎಲ್ಲ ಅಲ್ಲಿ ಉಂಟಲ್ಲ? ಜಾಕೆಟ್ ಎಲ್ಲ ಅಲ್ಲಿ ಉಂಟು. ಜಾಕೆಟ್ ಅದು ಸೀಟ್ ಎಲ್ಲ ನೋಡಿ ಸೀಟ್ ಎಲ್ಲ ಫ್ರೆಂಡ್ಸ್, ಇದೆಲ್ಲ ಸೀಟು ಕುತ್ಕೊಂಡು ಹೋಗುವ ಸೀಟು ಫ್ರೆಂಡ್. ಅಂದ್ರೆ ಸಖತ್ತಾಗಿರುತ್ತೆ ಬ್ರೋ. ಅಂದ್ರೆ ಸೆಂಟ್ ಮೇರಿಸ್ ದ್ವೀಪ ನೋಡ್ಬೇಕಾದ್ರೆ ನಮ್ ಕರ್ನಾಟಕದಲ್ಲಿ ಮಲ್ಪೆ ಸೆಂಟ್ ಮೇರಿಸ್ ಟೊನ್ಸೆಪರ್ ದ್ವೀಪ ಅಂತ ಕರೀತಾರೆ. ಪ್ಯಾರಾಚೂಟ್ ಅಂತ ಯಾಕೆಂತ ಕರೀತಾರೆ ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಮರ ಬೆಳೀತಂತೆ. ಅದಕ್ಕೋಸ್ಕರ ಕೊಕೊನಟ್ ದ್ವೀಪ ಅಂತ ಕರೀತಾರೆ ಅಲ್ಲಿ. ಅಲ್ಲಿ ಸಖತ್ತಾಗಿದೆ. ಒಂದು 40 ರಿಂದ 50 ಕಿಲೋಮೀಟರ್ ಜಾಗ ಉಂಟು, ಕಲ್ ಬಂಡೆ ಉಂಟು, ಸೂಪರ್ ಉಂಟು. ಜಾಕೆಟ್ ಎಲ್ಲ ನೋಡುವ ಬನ್ನಿ. ಜಾಕೆಟ್ ಎಲ್ಲ ಬನ್ನಿ. ಅದು ನಮ್ ಸೇಫ್ಟಿ ಬ್ರೋ, ನಮ್ ಸೇಫ್ಟಿಗೋಸ್ಕರ. ಅಂದ್ರೆ ನೀರಲ್ಲಿ ಯಾರಾದ್ರೂ ಬಿದ್ರೆ ಈಜಲಿಕ್ಕೆ ಆಗ್ತದೆ ಅಂತ. ಅಂದ್ರೆ ನೀರಲ್ಲಿ ಜಾಕೆಟ್ ಫ್ರೆಂಡ್, ಚಿಕ್ಕ ಮಕ್ಕಳದು ದೊಡ್ಡವ್ರದ್ದು ಎಲ್ಲ ತುಂಬಾ ಸ್ಟಾಕ್ ಉಂಟು ಫ್ರೆಂಡ್. ಬನ್ನಿ ಮುಂದೆ ನೋಡುವ ಫ್ರೆಂಡ್. ಇಲ್ಲಿ ಮತ್ತೆ ಮುಂದೆ ಇದು ಕೊಚ್ಚಿನ್ ಶಿಪ್ಯಾರ್ಡ್ ಅಂತ ಬರುತ್ತೆ ಬ್ರೋ. ಇಲ್ಲಿಂದ ಎಷ್ಟಾಗುತ್ತೆ ಬ್ರೋ? ಇಲ್ಲೇ ಕಾಣುತ್ತೆ ಇಲ್ಲಿ ಗೋಡಮ್. ಬ್ರೋ ಗೋಡಮ್ ಕಾಣುತ್ತೆ. ಗೋಡಮ್ ಇಂದ ದೊಡ್ಡ ದೊಡ್ಡ ಬೋಟ್ ತಯಾರಾಗುತ್ತೆ. ಇಲ್ಲಿಂದ ಸ್ವಲ್ಪ ಜೂಮ್ ಹಾಕೊಂಡ್ಬಿಡುವ. ಕೇರಳ ಕೊಚ್ಚಿನ್ ಶಿಪ್ಯಾರ್ಡ್ ಅಂತ ಹೇಳಿ. ಇದು ರಫ್ತು ಮಾಡಿದ್ರಿ, ಇದು ವಸ್ತುಗಳನ್ನ ರಫ್ತು ಮಾಡೋದು. ಇಲ್ಲಿದೆ ನೋಡು, ಇದು ಕೊಚ್ಚಿನ್ ಶಿಪ್ಯಾರ್ಡ್ ಅಂತ ದೊಡ್ಡ ದೊಡ್ಡ ಬೋಟ್ ತಯಾರಾಗದೆ ಇಲ್ಲಿ. ಇಲ್ಲೇ ತಯಾರಾಗುತ್ತೆ ಬ್ರೋ? ಇಲ್ಲೇ ತಯಾರಾಗ. ನಮ್ಮ ಕಡೆ ಇಲ್ಲಿ ಏನ್ ಗೊತ್ತಾ, ಮಲ್ಪೆಯಲ್ಲಿ ಅತಿ ಹೆಚ್ಚು ತೆಂಗಿನ ಮರಗಳು ಬೆಳಿತಾರೆ. ತೆಂಗಿನ ಮರಗಳು ಜಾಸ್ತಿ ಈ ಕಡೆ ನೋಡಿ, ತೆಂಗಿನ ಮರಗಳೆಲ್ಲ ಉಂಟು. ಈ ಕಡೆ ಬೀಚ್ ಅಂತ ಬರುತ್ತೆ, ಅಲ್ಲಿ ಸೂಪರ್ ಉಂಟು, ಒಳ್ಳೆ ಪ್ಲೇಸ್ ಉಂಟು ಇಲ್ಲಿ. ಈ ಕಡೆಗೆ ಕೊಡಿಕೇರಿ. ಕೊಡಿಕೇರಿ ಈಚೆ ತೆಂಗಿನ ಮರಗಳು ಜಾಸ್ತಿ. ತೆಂಗಿನ ಮರಗಳು ಜಾಸ್ತಿನೇ ಇದೆ. ಇಲ್ಲೆಲ್ಲ ವಿದೇಶಿಗರು ಬರ್ತೀರ ಇಲ್ಲೆಲ್ಲ ನೋಡ್ಲಿಕ್ಕೆ. ಇಲ್ಲೆಲ್ಲ ಸೂಪರ್ ಆದ ಪ್ಲೇಸ್ ಉಂಟು ಮಾರೆ. ಬನ್ನಿ ಫ್ರೆಂಡ್, ಮುಂದೆ ನೋಡುವ. ಸೀವಾಕ್ ಒಳಗಡೆ ಹೋಗುವ ಬನ್ನಿ ಫ್ರೆಂಡ್. ಫ್ರೆಂಡ್ಸ್, ಸೀವಾಕ್ ಒಳಗಡೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇವತ್ತಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ನೋಡಿದ್ರಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮಾತು ಕಿಂಗ್ ಮೇಕರ್ ಯೂಟ್ಯೂಬ್ ಚಾನಲ್ ಅನ್ನು ಬೆಳೆಸಿ ಫ್ರೆಂಡ್ಸ್. ಇದೇ ತರ ಮಲ್ಪೆ ಇರೋದೆಲ್ಲ ವಿಡಿಯೋಗಳು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ ಎಲ್ಲ ಹೇಗಿದೆ ಅಂತ ಈ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಪೆ ಸೀವಾಕ್ ಒಳಗಡೆ ಹೋಗುವ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಎಂಟ್ರಿ ಮಾಡ್ತೀನಿ ಫ್ರೆಂಡ್ಸ್.